ನಮಸ್ತೆ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಬೇಸಿಗೆ ಸಮಯದಲ್ಲಿ ಮಾರ್ಚ್, ಏಪ್ರಿಲ್, ಮೇ ಈ ತಿಂಗಳಲ್ಲಿ ನೀರಿನ ಅಭಾವ ತುಂಬ ಇರುತ್ತೆ. ತಮ್ಮ ತೋಟಗಳನ್ನು ಯಾವ ರೀತಿ ಆರೈಕೆಯನ್ನು ಮಾಡಿದರೆ ಫಸಲು ಯಾವುದೇ ರೀತಿ ಕುಂಠಿತ ಆಗೋದಿಲ್ಲ, ಹಳ್ಳು ಡ್ರಾಪ್ ಆಗೋದಿಲ್ಲ, ಗೊನೆ ಒಣಗೋದಿಲ್ಲ, ಇದಕ್ಕೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಅಡಿಕೆ ತೋಟ ಇರ್ತಕ್ಕಂಥ ರೈತರಿಗೆ ನೀರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ನೇಹಿತರೆ, ಬೇಸಿಗೆ ಸಮಯ ಆಗಿದೆ, ನೀರು ಕಡಿಮೆ ಆಗ್ತಾ ಇದೆ. ಇಂಥ ಸಮಯದಲ್ಲಿ ನಾವೇನು ಮಾಡಬೇಕು, ನೀರನ್ನು ಅಚ್ಚುಕಟ್ಟಾಗಿ ಜವಾಬ್ದಾರಿಯಾಗಿ ಮುಂದಿಂದ್ಕೊಂಡು ಮಾಡಬೇಕಾಗುತ್ತೆ. ನಾವು ಡ್ರಿಪ್ ಮಾಡಿದ್ದೀವಿ, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಡ್ರಿಪ್ ಇರಿಗೇಷನನ್ನು ಮಾಡಿದ್ದೀರ. ಡ್ರಿಪ್ ಇರಿಗೇಷನನ್ನು ನಾವು ಮಾಡಿದ್ದೀವಿ ಅಂತ ವಾಲ್ ತಿರುಗಿಬಿಟ್ಟು ಮನೆಗೆ ಹೋದರೆ ನಾಳೆ ನಷ್ಟ ಅನುಭವಿಸೋದಂತೂ ಖಾಯಮಾಗಿರುತ್ತೆ. ಯಾಕೆ ಅಂದರೆ ಒಂದೊಂದು ಕಡ್ಡಿ ಕಟ್ಕೊಂಡಿರುತ್ತೆ, ಒಂದೊಂದು ಸಾಲಲ್ಲಿ ಡ್ರಿಪ್ ನ್ಯಾಟ್ರಲ್ಲೇ ಕಿತ್ತು ಹೋಗಿರುತ್ತೆ, ಏನೋ ಒಂದು ಅನಾಹುತ ಆಗಿರುತ್ತೆ. ಬೇಸಿಗೆ ಆಗಿರೋದ್ರಿಂದ ನೀವು ಬೇಸಾಯವನ್ನು ಹೊಡೆಸ್ಬಾರ್ದು. ನಿಮ್ಮ ಹೊಲದಲ್ಲಿ ಹುಲ್ಲು ಕಳೆ ಮತ್ತೊಂದು ಇತ್ತು ಅಂದಾಗ ಆ ಸಾಲಿಗೆ ನೀರೇ ಹೋಗಿರಲ್ಲ, ಆ ಗಿಡಕ್ಕೆ ನೀರೇ ಹೋಗಿರಲ್ಲ. ಅದು ಮುಂದಿನ ದಿನಗಳಲ್ಲಿ ಉತ್ತಮವಾದ ಫಸಲನ್ನು ಹೆಂಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ಅಚ್ಚುಕಟ್ಟಾಗಿ ನೀರು ಬಿಟ್ಟಿದ್ದೀರಾ ಅಂದರೆ ಪ್ರತಿ ಗಿಡನೂ ನೋಡಬೇಕಾಗುತ್ತೆ. ಡ್ರಿಪ್ ಇರಿಗೇಷನ್ ಮಾಡಿದ್ದೀರಾ ಅಂದರೆ ಮೈಕ್ರೋ ಟ್ಯೂಬನ್ನು ಪ್ರತಿ ಗಿಡದಲ್ಲೂ ಬಡ್ಡೆ ಒಂದು ಅರ್ಧ ಅಡಿ ಗಿಡ ಬಿಟ್ಟು ಒಂದು ಅರ್ಧ ಅಡಿ ನೀರು ಹೋಗ್ತಾ ಇದೆಯಾ, ನೀಟಾಗಿ ಹೋಗ್ತಾ ಇದೆಯಾ, ಕಟ್ಕೊಂಡಿದೆಯಾ, ನೀವು ಎಷ್ಟು ವಾಲ್ ತಿರುಗಿತೀರೋ ಅಷ್ಟು ವಾಲ್ನು ನೀಟಾಗಿ ನೋಡಲೇಬೇಕಾಗುತ್ತೆ. ಈ ರೀತಿ ಈ ಸಮಯದಲ್ಲಿ ಅಚ್ಚುಕಟ್ಟಾಗಿ ಜವಾಬ್ದಾರಿಯಾಗಿ ನಿರ್ವಹಿಸಿದಿರ ಅಂದರೆ ಫಸಲು ಯಾವುದೇ ಕಾರಣಕ್ಕೂ ಕುಂಠಿತ ಆಗೋದಿಲ್ಲ. ನೀರಿನ ಪೂರೈಕೆ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನೀವು ಈ ಸಮಯದಲ್ಲಿ ಬೇಸಾಯವನ್ನು ಒಡಿಸ್ಬಾರ್ದು. ಬಿಸಿಲು ತಾಪಮಾನ ತುಂಬ ಇರುತ್ತೆ, ಹೊಲದಲ್ಲಿ ಕಳೆ ಆಗಿರುತ್ತೆ. ಕಳೆ ಆಗ್ಬಿಟ್ಟೈತೆ ಅಂಥೇಳಿ ಅಪ್ಪಿತಪ್ಪಿನೂ ಬೇಸಾಯವನ್ನು ಮಾಡಿಸ್ಬೇಡಿ. ಯಾಕೆ ಅಂದರೆ ಈ ಕಳೆ ಅಂತಕ್ಕಂಥದ್ದು ನಿಮ್ಮ ತೋಟಕ್ಕೆ ತಾಪಮಾನವನ್ನು ಕಡಿಮೆ ಮಾಡುತ್ತೆ, ನೀರ ತೇವಾಂಶವನ್ನು ಹಿಡಿದಿಡುತ್ತೆ. ಭೂಮಿ ಅದರಲ್ಲ, ಭೂಮಿ ಅದರಿದ್ರೆ ಏನಾಗುತ್ತೆ, ಹಳ್ಳು ಡ್ರಾಪ್ ಆಗುತ್ತೆ. ಸ್ನೇಹಿತರೆ, ಇದೊಂದು ವಿಚಾರವನ್ನು ಗಮನದಲ್ಲಿಟ್ಕೋಬೇಕು. ನೀರು ಡ್ರಿಪ್ಪನ್ನು ನೀಟಾಗಿ ನೋಡಬೇಕು. ಬೇಸಾಯವನ್ನು ಮಾಡಿಸ್ಬಾರ್ದು, ನೆಲ ಅದರುತ್ತೆ, ತೇವಾಂಶವನ್ನು ಬೇಗ ಒಣಗಿಸುತ್ತೆ. ಹಾಗಾಗಿ ನಾವು ಬೇಸಾಯವನ್ನು ಮಾಡಿಸ್ಬಾರ್ದು. ನಿಮ್ಮ ಹೊಲದಲ್ಲಿ ಗರಿ ಮತ್ತೊಂದು ಏನೋ ಒಂದು ಬಿದ್ದಿರ್ತವೆ ಅಂದ್ಕೊಳ್ಳಿ. ಈಗ ಅಡಿಕೆ ಗರಿ ಬಿದ್ದಿರ್ತವೆ, ತೆಂಗಿನ ಗರಿ ಬಿದ್ದಿರ್ತವೆ. ಅವನ್ನೆಲ್ಲ ನೀವೇನು ಮಾಡಬೇಕು, ಹೊದಿಕೆಯಾಗಿ ನಿಮ್ಮ ತೋಟಕ್ಕೆ ಮಾಡಬೇಕು. ಅವನ್ನ ಹೊರಗಡೆ ಹಾಕ್ಬೋದು, ಬದಿಗೆ ಹಾಕೋದು ಆ ಕೆಲಸವನ್ನು ಖಂಡಿತವಾಗಿಯೂ ಮಾಡಬೇಡಿ. ಯಾಕೆ ಅಂದರೆ ನೀವು ಹೊರಗಡೆ ಹಾಕಿದರೆ ಅದು ಏನಾಗುತ್ತೆ, ಹೊದಿಕೆ ಆಗೋದಿಲ್ಲ. ತೋಟಕ್ಕೆ ತೇವಾಂಶವನ್ನು ತಡೆಯೋ ಶಕ್ತಿ ಹುಲ್ಲಿನ ಜೊತೆಗೆ ಗರಿ ಮತ್ತೊಂದು ಒಣಗಿದ್ದೇನೇ ಇದ್ರೂ ಅಲ್ಲಿ ಇರುತ್ತೆ. ಅದನ್ನು ನೀವು ನೀಟಾಗಿ ಹೊದಿಕೆಯಾಗಿ ಮಾಡಿದರೆ ಅದು ಕೂಡ ತೇವಾಂಶವನ್ನು ತಡೆಯುತ್ತೆ. ನೀರು ಬಿಟ್ಟಂಗೆ ಮಳೆಗಾಲಕ್ಕೆ ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ನಿಮ್ಮ ಹೊಲದಲ್ಲಿ ಫಲವತ್ತತೆ ಹೆಚ್ಚಾಗ್ತಾ ಹೋಗುತ್ತೆ. ಸ್ನೇಹಿತರೆ, ನೀರು ಬೇಸಾಯ ಮಾಡಬಾರ್ದು, ಗರಿ ಮತ್ತೊಂದು ಬದಿಗೆ ತೆಗೆದಾಕಬಾರ್ದು. ಈ 3 ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ. 4ನೇ ಅಂಶ ಏನಪ್ಪ ಅಂದರೆ, ಸ್ನೇಹಿತರೆ, ಕೆಲವೊಬ್ಬ ರೈತರು ನವೆಂಬರ್ ತಿಂಗಳಲ್ಲೇ ಗೊಬ್ಬರ ಹಾಕಿಸ್ತಾರೆ. ಅದು ಸೂಕ್ತ ಅಂತಲೂ ಹೇಳ್ಬೋದು. ಆದರೆ ಈ ಸಮಯದಲ್ಲಿ ಗೊಬ್ಬರ ಹಾಕಿಸ್ಬೇಡಿ. ಗೊಬ್ಬರ ಹಾಕಿಸ್ಬೇಕು ಅಂದರೆ ಮಳೆ ಸ್ಟಾರ್ಟ್ ಆಗುತ್ತೆ ಇನ್ನು 1.5 2 ತಿಂಗಳಿಗೆ. ಮಳೆ 1 2 3 ಮಳೆ ಬಂದಾಗ, ಭೂಮಿ ತಂಪಿದ್ದಾಗ ನೀವು ಗೊಬ್ಬರ ಹಾಕಿದರೆ ಬಿಡ್ತಕ್ಕಂಥ ನೀರಿನ ಜೊತೆಗೆ ತೇವಾಂಶ ಚೆನ್ನಾಗಿ ಎಳೆದುಕೊಂಡು ಭೂಮಿಗೆ ಕೊಟ್ಟು ನಿಮ್ಮ ಅಡಿಕೆ ಮರಗಳು ಉತ್ತಮವಾಗಿ ಫಸಲನ್ನು ಬಿಡೋದಕ್ಕೆ ಸಹಾಯ ಮಾಡುತ್ತೆ. ಗೊಬ್ಬರ ಹಾಕ್ಸೋರು ಈ ಸಮಯದಲ್ಲಿ ಮಾತ್ರ ಗೊಬ್ಬರ ಹಾಕಿಸ್ಬೇಡಿ, ಮಳೆ ಬಂದ ಮೇಲೆ ಗೊಬ್ಬರ ಹಾಕಿಸಿ. ಇನ್ನೂ ಒಂದು ಮುಖ್ಯವಾಗಿ, ಈಗ ನೀವು ಸಾಧ್ಯವಾದರೆ ನಿಮ್ಮ ಭೂಮಿಯನ್ನು ಇನ್ನೂ ಉತ್ತಮವಾಗಿ ಫಲವತ್ತತೆ ಮಾಡಬೇಕು ಅಂದರೆ ಜೀವಾಮೃತದ ಮೊರೆ ಹೋಗಿ. ನೋಡಿ, ನಿಮ್ಮ ತೋಟಕ್ಕೆ ಜೀವಾಮೃತ ತುಂಬ ಅವಶ್ಯಕ. ಎರೆಹುಳುಗಳನ್ನು ಹೆಚ್ಚು ಉತ್ಪಾದನೆ ಮಾಡುತ್ತೆ. ತುಂಬ ನೀವು ಹಾಕಿರ್ತಕ್ಕಂಥ ಯಾವುದೇ ಗೊಬ್ಬರಕ್ಕೆ ಟಾಣಿಕ್ ಇದ್ದಂಗೆ ಜೀವಾಮೃತ ಅಂತಕ್ಕಂಥದ್ದು. ಭಾಳ ಏನು ಖರ್ಚಾಗಲ್ಲ. 200 ಲೀಟ್ರ್ ಡ್ರಮ್ಮಲ್ಲಿ 1 2ರಿಂದ 2.5 kg ಕಡಲೆ ಹಿಟ್ಟು, 1 2 kg ಆರ್ಗ್ಯಾನಿಕ್ ಬೆಲ್ಲ, ಒಂದು 10 ರಿಂದ 15 ಲೀಟ್ರು ಇದು ಹಸುವಿಂದು ಗಂಜು, ಒಂದು ಬಾಣಲಿ ಸಗಣಿ, ಇಷ್ಟನ್ನು ನೀಟಾಗಿ ನೆರಳಿರ್ತಕ್ಕಂಥ ಜಾಗದಲ್ಲಿ ಇಟ್ಟುಬಿಟ್ಟು 8 ದಿನ ಕಂಟಿನ್ಯೂ ಆಗಿ ಬಲಗಡೆಯಿಂದ ತಿರುಗಬೇಕು. ಮುಚ್ಚಿ ಬಿಟ್ಟರೆ 8 ದಿನಕ್ಕೆ ರೆಡಿ ಆಗುತ್ತೆ. ಅದನ್ನು ಒಂದೊಂದು ಗಿಡಕ್ಕೆ 1 ಲೀಟ್ರು ಪ್ರತಿ ತಿಂಗಳು ಒಯ್ಯಿರಿ. ರಿಸಲ್ಟ್ ನೋಡ್ರಿ ಯಾವ ರೀತಿ ಇರುತ್ತೆ ಅಂತ. ನೀರು ಬೇಸಾಯ ಮಾಡಿಸ್ಬೇಡ್ರಿ, ಗರಿಯನ್ನು ಹೊದಿಕೆ ಮಾಡಿರಿ, ಜೀವಾಮೃತ ಮಾಡಿರಿ. ನೋಡಿ, ಇಷ್ಟೆಲ್ಲ ನೀವು ಅಚ್ಚುಕಟ್ಟಾಗಿ ಮಾಡಿದರೆ ಮಾತ್ರ ನಿಮಗೆ
ನಿಮ್ಮ ತೋಟ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋದು. ಅದೇ ರೀತಿ ಔಷಧಿಯನ್ನು ಸಿಂಪಡಿಸ್ಬೇಕು ಸ್ನೇಹಿತರೆ. ಬೇಸಿಗೆ ಆಗಿರೋದ್ರಿಂದ ಕುಂಚಲುಗಳು ಒಣಗುವಂಥ ಚಾನ್ಸಸ್ ತುಂಬ ಇರುತ್ತೆ. ನೀವೇ ಅಳ್ ಡ್ರಾಪ್ ಆಗೋದು, ಕುಂಚಲು ಒಣಗೋದು, ಮತ್ತೊಂದು ಏನೋ ಆಗ್ತಾ ಇರುತ್ತೆ ನೋಡಿ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಔಷಧಿಯನ್ನು ಸಿಂಪಡಿಸ್ಬೇಕು. ಈ ಸಮಯದಲ್ಲಿ ಒಮ್ಮೆ ಔಷಧಿಯನ್ನು ನೀವು ಸಿಂಪಡಿಸಿದ್ದೀರಾ, ಒಂದು 5-6 ಸಾವಿರ ಖರ್ಚು ಮಾಡಿ ಅಂದರೆ ಖಂಡಿತವಾಗಿ ಭವಿಷ್ಯದಲ್ಲಿ ನೀವು ಮುಂದಿನ ದಿನಗಳಲ್ಲಿ ಲಾಭ ಮಾಡೋ ಸಮಯದಲ್ಲಿ 50,000 ಲಾಭವನ್ನು ಹೆಚ್ಚಾಗಿ ತೊಗೊತೀರ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಔಷಧಿಯನ್ನು ಸಿಂಪಡಿಸಿ ಸ್ನೇಹಿತರೆ. ಔಷಧಿಯನ್ನು ಸಿಂಪಡಿಸೋದನ್ನು ಮರಿಬೇಡಿ. ನೀರನ್ನು ಡ್ರಿಪ್ ಪ್ರತಿ ಗಿಡದ ಬಡ್ಡೆಯಲ್ಲೂ ನೋಡೋದನ್ನು ಮರಿಬೇಡಿ. ಯಾವುದೇ ಕಾರಣಕ್ಕೂ ಬೇಸಾಯವನ್ನು ಮಾಡಿಸ್ಬೇಡಿ. ನಿಮ್ಮ ಗರಿಗಳನ್ನು ಹೊದಿಕೆಯಾಗಿ ಮಾಡಿ ಗೊಬ್ಬರವನ್ನು ಈ ಸಮಯದಲ್ಲಿ ಹಾಕಿಸ್ಬೇಡಿ, ಮಳೆ ಬಂದ ಮೇಲೆ ಹಾಕಿಸಿ. ಇಷ್ಟೆಲ್ಲ ಕೆಲಸಗಳನ್ನು ಈ ಬೇಸಿಗೆಯ ಸಮಯದಲ್ಲಿ ನೀವು ಮಾಡಬೇಕು. ಬಿಸಿಲು ಯಾವ ಮಟ್ಟಿಗೆ ಇದೆ ಅಂದರೆ ಇವತ್ತು ನೀರು ಬಿಟ್ಟರೆ ನಾಳೆ ಆ ಜಾಗದಲ್ಲಿ ಡ್ರೈ ಆಗುತ್ತೆ. 2 ದಿನ ತೋಟ ತಡ್ಕೊಳೋದು ಅದ್ರ ಬಿಡ್ತದೆ. ಅಂಥ ಪರಿಸ್ಥಿತಿ ಇದ್ದಾಗ ನಾವು ಎಷ್ಟು ಜವಾಬ್ದಾರಿ ವಹಿಸ್ತೀವೋ ಆ ಕಾರಣದಿಂದ ನಮ್ಮ ತೋಟ ಉತ್ತಮವಾದ ಫಸಲು ಹಿಡಿತದೆ ಹೊರತು ನಮ್ಮ ಬೇಜವಾಬ್ದಾರಿಯಿಂದ ಲಾಭ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಸುಣ್ಣ ಹೊಡಿಸ್ಬೇಕು. ಇನ್ನೊಂದು ಮುಖ್ಯ ವಿಚಾರವನ್ನು ನೀವು ತಿಳ್ಕೊಬೇಕು. ಸುಣ್ಣ ಹೊಡಿಸ್ಬೇಕು. ಸುಣ್ಣ ಯಾಕೆ ಹೊಡಿಸ್ಬೇಕಂದ್ರೆ ತಾಪವನ್ನು ತಡೀತಕ್ಕಂಥ ಶಕ್ತಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಸುಣ್ಣ ಹೊಡಿಸೋದಕ್ಕೆ ಭಾಳ ಖರ್ಚೇನು ಬರೋದಿಲ್ಲ. ಒಂದು ಗಿಡಕ್ಕೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು 1000 ಗಿಡ ಇದ್ದಾವೆ ಅಂದರೆ ಏನೊಂದು 3,000-4,000 ಖರ್ಚಾಗ್ಬೋದು. ನೀಟಾಗಿ ಸುಣ್ಣ ಹೊಡಿಸ್ಬಿಡಿ. ಅದನ್ನು ಬ್ರಷ್ ಮುಖಾಂತರ ಹೊಡೆಸಿರೋ ತುಂಬ ಚೆನ್ನಾಗಿ ಅಂಟುತ್ತೆ. ಸುಣ್ಣ ಹೊಡಿಸೋದಕ್ಕೆ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ, ಬೆಲ್ಲವನ್ನು ಮಿಕ್ಸ್ ಮಾಡಿ ನೀಟಾಗಿ ನೀರಲ್ಲಿ ಕದರಿ ಅಚ್ಚುಕಟ್ಟಾಗಿ ಒಳ್ಳೆ ಸುಣ್ಣ ತಂದುಬಿಟ್ಟು, ಮಾರ್ಕೆಟಲ್ಲಿ ಸಿಗುತ್ತೆ ಒಳ್ಳೆ ಸುಣ್ಣ ತಂದುಬಿಟ್ಟು ನೀಟಾಗಿ ಸುಣ್ಣ ಹೊಡಿಸ್ಬೇಕು. ಸುಣ್ಣ ಹೊಡಿಸೋದ್ರಿಂದ ಕ್ಯಾಲ್ಶಿಯಮ್ಮು ಫಲವತ್ತತೆ ಇನ್ನೂ ಎಲ್ಪ್ ಮಾಡುತ್ತೆ. ಅಡಿಕೆ ಗಿಡಕ್ಕೆ ಕ್ಯಾಲ್ಶಿಯಮ್ ಸಿಗುತ್ತೆ. ಅದರಿಂದ ಅದೇನು ಮಾಡುತ್ತೆ, ಎಲ್ಪ್ ಮಾಡುತ್ತೆ ಅಡಿಕೆ ಗಿಡಕ್ಕೆ. ಫಲವತ್ತತೆ ಇನ್ನೂ ಹೆಚ್ಚಾಗಿ ಫಸಲು ಚೆನ್ನಾಗಿ ಕೂರುತ್ತೆ ಸ್ನೇಹಿತರೆ. ನೀರು ಬೇಸಾಯ ಮಾಡಿಸ್ಬೇಡ್ರಿ. ಅದಲ್ಲದೆ ನೀವು ಯಾವುದೇ ಕಾರಣಕ್ಕೂ ಗೊಬ್ಬರವನ್ನು ಈ ಸಮಯದಲ್ಲಿ ಹಾಕ್ಸ್ಬಿಡ್ರಿ. ಮಳೆ ಬಂದಮೇಲೆ ಹಾಕ್ಸ್ರಿ. ಗರಿಯನ್ನು ಹೊದಿಕೆ ಮಾಡಿರಿ, ಸುಣ್ಣ ಹೊಡಿಸ್ರಿ, ಔಷಧಿ ಹೊಡಿಸ್ರಿ. 6 ಅಂಶಗಳನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಚ್ಚುಕಟ್ಟಾಗಿ ನೀವು ತೋಟವನ್ನು ಮೇಂಟೈನ್ ಮಾಡಲೇಬೇಕು ಅಂದರೆ ಈ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನೀವು ಮಾಡಲೇಬೇಕಾಗುತ್ತೆ. ಈ ಕೆಲಸಗಳನ್ನು ಯಾರು ಅಚ್ಚುಕಟ್ಟಾಗಿ ಮಾಡ್ತೀರೋ ಭವಿಷ್ಯದಲ್ಲಿ ಉತ್ತಮವಾದ ಫಸಲನ್ನು ಖಂಡಿತವಾಗಿಯೂ ತೆಗಿತೀರ. ನಾನು ಹೇಳಿರ್ತಕ್ಕಂಥ ವಿಚಾರ ನಿಮ್ಗೆ ಎಲ್ಪ್ ಆದರೆ ಖಂಡಿತವಾಗಿಯೂ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಹಲವು ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ಯಾಕಂದರೆ ನಾನು ಒಬ್ಬ ಅಡಿಕೆ ಬೆಳೆಗಾರನಾಗಿರ್ತೀನಿ. ನನ್ನ ಅನುಭವವನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ನನ್ನ ವಿಚಾರಗಳು, ನನ್ನ ಅನುಭವಗಳು ಸಕ್ಸಸ್ ಆಗಿರೋದಕ್ಕೆ ನಾನು ನಿಮ್ಮ ಜೊತೆಗೆ ಇದನ್ನು ಹಂಚ್ಕೊಂಡಿರೋದು ಅಂತ ಹೇಳ್ತಾ, ಜೀವಾಮೃತವನ್ನು ಮಿಸ್ ಮಾಡಬೇಡಿ. ಪ್ರತಿ ತಿಂಗಳು ಒಂದು 4 ತಿಂಗಳು 1 ಲೀಟ್ರ್ ಒಂದೊಂದು ಗಿಡಕ್ಕೆ ಒಯ್ದು ನೋಡಿರಿ. ರಿಸಲ್ಟ್ ನಿಮಗೆ 70% ಬರ್ತಿದ್ದಿದ್ದು 85% ಬರುತ್ತೆ. 15% ಅಷ್ಟೇ ಫೇಲ್ಯೂರ್ ಆಗೋದು. ಈ ವರ್ಷ ಪ್ರಯೋಗ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ. ಇದಂತೂ 100% ಸತ್ಯ. ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ನಾನು ನಿಮ್ಮ ಕಾರ್ತಿಕ್, ಚಿತ್ರದುರ್ಗ. ಧನ್ಯವಾದಗಳು ರೈತ ಬಾಂಧವರೇ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ.